ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3 to 4 ಡೇಸ್ ಆಗೋಯ್ತು ನಾನು ಯಾವುದೇ ವ್ಲಾಗ್ ಮಾಡಿಲ್ಲ. ನನ್ನ ವಾಯ್ಸ್ ನೋಡ್ತಾನೆ ನಿಮಗೆ, ನನ್ನ ವಾಯ್ಸ್ ಕೇಳ್ತಾನೆ ಗೊತ್ತಾಗಿರುತ್ತೆ ನಿಮಗೆ. ನನಗೆ ಹುಷಾರಿರಲಿಲ್ಲ 4 ಡೇಸಿಂದ. ಇವಾಗ ರಿಕವರ್ ಆಗ್ತಾಯಿದ್ದೀನಿ. ಈ ಬ್ಯಾಂಗ್ಳೂರು ವೆದರ್ಗೆ ನನಗೆ ಫುಲ್ಲು ಕೋಲ್ಡು, ಕಾಫು, ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ನಿನ್ನೆವರೆಗೂ ಯದುವೀರೂ ಲೀವಲ್ಲೇ ಇದ್ದ. ಇವತ್ತು ಅವನ್ನ ಸ್ಕೂಲ್ ಕಳಿಸ್ದೆ. ಆ್ಯಂಡ್ ಇವತ್ತು ಬಂದು ಮಂಗಳವಾರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸನೇ ಇದೆ ಈ 1 ವರ್ಷ ಆಗುವುದಕ್ಕೆ. ಸೊ ಸರಿ, ಈ ವರ್ಷದಲ್ಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಹೌದು, ನಿಮ್ಮೆಲ್ಲ ಪ್ಲ್ಯಾನ್ಸ್ ಏನಿದೆ ನ್ಯೂ ಇಯರ್ಗೆ? ಏನು ಮಾಡೋಣ ಅಂದ್ಕೊಂಡಿದ್ದೀರಾ? ಎಲ್ಲೋ ಹೋಗೋಣ ಅಂದ್ಕೊಂಡಿದ್ದೀರಾ? ಏನೆಲ್ಲ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ? ನಾನು ಈ ವರ್ಷ ಏನೆಲ್ಲ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದೆ, ಅದರಲ್ಲಿ ಏನೆಲ್ಲ ನಾನು ಅಚೀವ್ ಮಾಡಿದ್ದೀನಿ ಅನ್ನೋದನ್ನು ನಾನು ಮುಂದೆ ಬರೋವಂಥ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಡಿಸೆಂಬರ್ ಎಂಡ್ ಒಳಗಡೆ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಮೇ ಬಿ 31st ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಸೊ ಫಸ್ಟು ಹೊಸ ವರ್ಷ ನ್ಯೂ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಒಂದು ವೇಯಲ್ಲಿ. ಆಲ್ಸೋ ಜನವರಿ ಈಸ್ ಸೋ ಸ್ಪೆಷಲ್ ಬಿಕಾಸ್ ನನ್ನ ಒಂದು ಬರ್ಡೇ. ಸೊ ಇವತ್ತು ಬೆಳಗ್ಗೆ ಏನು ಇನ್ಸಿಡೆನ್ಸ್ ಆಯಿತು ಅಂದರೆ, ಸೊ ಬರ್ಡೇ ಬರ್ತಾ ಇದೆಯಲ್ಲ, ಇವಾಗ ಬೇರೆ ಸೇಲ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೈಕಾಲಿ ಬ್ಲ್ಯಾಕ್ ಫ್ರೈಡೇ ಸೇಲ್ ನಡೀತಾ ಇದೆ. ಮಿಂತ್ರಾಲಿ, ಅಮೆಝಾನಲ್ಲಿ ಎಲ್ಲ ಒಂದು 17,000 ರೂಪಾಯಿಗೆ ಆಗುವಷ್ಟು ನಾನು ಆರ್ಡರ್ಸ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಒಂದಷ್ಟು ಪಾರ್ಸೆಲ್ ಬಂತು. ರೂಪೇಶ್ ನೋಡ್ಬಿಟ್ಟು, ಏನು ಇಷ್ಟು ಆರ್ಡ್ರ್ ಮಾಡಿದ್ಯಾ ಅಂತ ಅಂದರು. ನಾನು ಇದ್ಕೊಂಡು, ಡೋಂಟ್ ಐ ಡಿಸರ್ವ್? ನಾನು ಇಷ್ಟು ಕಷ್ಟಪಡ್ತೀನಿ ನನ್ನ ಬರ್ಡೇಗೆ. ಅಮ್ಮ ತಾಯಿ ಸಾಕು ಆಯ್ತು, ಇನ್ನೇನು ನಿನ್ನ ಭಾಷಣ ತೆಗಿಬೇಡ ಅಂತ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋದರು. ಸ್ವಲ್ಪ ಬಂದಿದೆ. ಸೊ ಇನ್ನೂ ಎಲ್ಲ ಬಂದಮೇಲೆ ನಿಮಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಬರೋದು ಕೆಲವೊಂದು ಜನವರಿ 7th 8th ಡೆಲಿವರಿ ಎಲ್ಲ ಇದೆ. ಹಾಗಾಗಿ ಇವಾಗ ಬಂದಿದ್ದು ತೋರಿಸ್ಕೊಂಡು ಹೋಗೋಣ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಇವತ್ತು ಬೆಳಗ್ಗೆನೇ ಯದುವಿನೆಲ್ಲ ಕಳಿಸಿ ನನಗೆ ಆಫೀಸ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಇವತ್ತೆಲ್ಲ ಫುಲ್ಲು ಹ್ಯಾಂಡಲ್ ಕ್ಲೀನ್ ಮಾಡಿದೆ. ರೋಬೋ ಹಾಕಿಲ್ಲ, ಫುಲ್ಲು ಮಾಪ್ ಮಾಡಿದೆ. ಕಸ ಗುಡಿಸಿ ಮಾಪ್ ಎಲ್ಲ ಮಾಡಿ ಮೇಲೆ ಎಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಮಧ್ಯಾಹ್ನ 2:30 ಆಯಿತು. ಇವಾಗೇನು ದೀಪ ಅನ್ಸೋದು ಬೇಡ, ಸಂಜೆ ದೀಪ ಹಂಚೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕು. ಸ್ವಲ್ಪ ಕ್ಯಾಶ್ ಎಲ್ಲ ಡೆಪಾಸಿಟ್ ಮಾಡೋದಿದೆ. ಸೊ ಆ ಕೆಲಸಕ್ಕೆ ಹೋಗೋಕ್ಕೂ ಮುಂಚೆ ಪಾರ್ಸೆಲ್ಸ್ ಎಲ್ಲ ತೋರಿಸ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಬರೋವಾಗ ಯದುವೀರನ್ನ ಪಿಕ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೀವು ಕೂಡ ನೋಡಿ. ಸೊ ಖಂಡಿತ ಈ ವರ್ಷ ಹೇಗಾಯಿತು ಅಂತ ನಿಮ್ಮ ಒಂದು ಹ್ಯಾಪಿ ಆಗಿರಲಿ ಅಥವಾ ನೀವು ಬೇಜಾರಾಗಿದ್ರೆ ಏನೇ ಒಂದಾಗಿದ್ರಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ದಟ್ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ಸಿಹಿ ಆದ್ರ ಜೊತೆಲಿ ಹಂಚ್ಕೋಬೇಕು, ಕಹಿ ಆದ್ರ ಜೊತೆಲಿ ಹಂಚ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಿಮಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಮತ್ತೆ ಚಪಾತಿ, ಟೊಮೆಟೊ ಗೊಜ್ಜು ಮತ್ತು ಬದನೆಕಾಯಿ ಹಸಿ ಗೊಜ್ಜು ಮಾಡಿಬಿಟ್ಟು ಹೋಗಿದ್ರು. ಸಾಂಬಾರೆಲ್ಲ ಏನೂ ಮಾಡಿಲ್ಲ. ಇವಾಗ ಬರೋವಾಗ ಏನಾದರೂ ತೊಗೊಂಬರ್ಬೋದು ನಮ್ಮ ಮತ್ತೆ ಆಫೀಸಿಂದ. ಆ್ಯಂಡ್ ಇವತ್ತು ನಾನು ಈ ಥರ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟು ಸಲ ಹಾಕ್ಕೊಂಡಿದ್ದೀನೋ ಇದೊಂದು ಡ್ರೆಸ್ ನಾನು. ಸೊ ತುಂಬ ಕಂಫಿ ಆಗಿದೆ ಆ್ಯಂಡ್ ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಅಮೆಝಾನಲ್ಲೇ ತೊಗೊಂಡಿದ್ದು ಅನಿಸುತ್ತೆ. ನಾನು ಲಿಂಕ್ ಬೇಕು ನಿಮಗೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದರೆ ಲಿಂಕ್ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೊಡ್ತೀನಿ. ಆ್ಯಂಡ್ ಇವಾಗ ಏನೆಲ್ಲ ನಾನು ಶಾಪಿಂಗ್ ಮಾಡಿರೋದು ಬಂದಿದೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ನೋಡಿ ಇವತ್ತು ಇಷ್ಟು ಬಂದಿದೆ ಆಯಿತಾ, ಇನ್ನೂ ಬರೋದಿದೆ. ಟೋಟಲ್ 17,000 ರೂಪೀಸ್ಗೆ ಆಗೋವಷ್ಟು ಆರ್ಡರ್ನ ಮಾಡಿದ್ದೀನಿ. ಫುಟ್ವೇರು ಮತ್ತು ಬಟ್ಟೆಗಳು ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ನೈಕಾಲಿ ಕೆಲವೊಂದು ಮೇಕಪ್ದು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ಅದ್ರದ್ದು ತೋರಿಸ್ತೀನಿ. ಸೊ ಇದು ಬ್ಲಶ್ಶು ಈ ಥರದ್ದೆಲ್ಲ ಕೆಲವೊಂದು ಇದರಲ್ಲಿ ಆರ್ಡ್ರ್ ಮಾಡಿದ್ದೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಆಫರ್ ರನ್ ಆಗ್ತಿತ್ತು. ಹಾಗಾಗಿ ಇದು BB ಕ್ರೀಮ್ ಆ್ಯಂಡ್ ಇದು ಬ್ಲಷ್ ಖಾಲಿಯಾಗಿತ್ತು, ಹಾಗಾಗಿ ಇವನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದು ಏನು ಮತ್ತೇನು ಕೇಳ್ತಾ ಇರ್ತಾರೆ, ಏನಕ್ಕಮ್ಮ ಈ ಥರ ಅನ್ವಾಂಟೆಡ್ ಖರ್ಚೆಲ್ಲ ಮಾಡ್ತೀಯಾ ಅಂತ. ಬಟ್ ಏನು ಮಾಡೋದು ಫ್ರೆಂಡ್ಸ್, ಇವೆರಡು ಕುರ್ತಾ ಸೆಟ್. ಇದೊಂಥರ ರೆಡ್ ಕಲರ್ ಕುರ್ತಾ. ಓಪನ್ ಮಾಡಿ ತೋರಿಸಲ್ಲ, ಸೊ ಹಾಕೊಂಡಾಗ ತೋರಿಸ್ತೀನಿ ನಿಮಗೆ. ಇದು MRP ನೋಡಿ 2,999 3,000 ರೂಪಾಯಿ ಕುರ್ತಾ. ಇದು ಆಫರಲ್ಲಿ ಸಿಕ್ತು, 1,900 ಏನೋ ಕುರ್ತಾ ಸಿಕ್ತು. ಸೊ ಇದೊಂದು ತೊಗೊಂಡೆ. ಆಮೇಲೆ ಇದು ಒಂದು ಕುರ್ತಾ ಸೆಟ್ಟು, ಇದು ಚೆನ್ನಾಗಿದೆ. ಎಲ್ಲ ಒಳ್ಳೊಳ್ಳೆ ಕುರ್ತಾ. ಇದು ನೋಡಿ MRP 6,000 ಏನೋ ಇದೆ, ಇಲ್ಲಿ 6,000 ರೂಪೀಸ್ ಏನೋ ಇದೆ. ಇದೂ ಅಷ್ಟೇ 1,200 1,300 ರೂಪೀಸಿಗೆ ಸಿಕ್ತು. ಸೊ ಈ ಥರ ಕುರ್ತಾಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೀವೇ ಹೇಳಿ, ಡೋಂಟ್ ಐ ಡಿಸರ್ವ್ ದಿಸ್ ಆಲ್? ಸೊ ವರ್ಷಕ್ಕೆ ಒಂದ್ಸಲಿ ಬರ್ಡೇ ಬರುತ್ತೆ.
ಕಷ್ಟಪಟ್ಟು ವರ್ಷ ಎಲ್ಲ ಇಷ್ಟು ಸಂಪಾದನೆ ಮಾಡೋವಾಗ ನಮಗೆ ಅಂತ ನಾವು ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇದು ಒಂದು ನನ್ನ ಅಭಿಪ್ರಾಯ, ಆಯಿತಾ? ಆಮೇಲೆ ನೀವೆಲ್ಲ ಕಾಮೆಂಟ್ ಹಾಕ್ಬಿಡಿ. ದಯವಿಟ್ಟು ನೀವು ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಖರ್ಚು ಮಾಡೋ ಅಷ್ಟು ನೀವು ಸಂಪಾದನೆ ಮಾಡ್ತಾ ಇದ್ರೆ ಮಾತ್ರ ಖರ್ಚು ಮಾಡಿ, ಇಲ್ಲಾಂದರೆ ಅನ್ವಾಂಟೆಡ್ ಆಗಿ ಖರ್ಚು ಮಾಡಬೇಡಿ. ಹಸ್ಬೆಂಡ್ ದುಡ್ಡು ಇಸ್ಕೊಂಡು ಅದ್ರಲ್ಲಿ ಖರ್ಚು ಮಾಡೋಕ್ಕೆಲ್ಲ ಹೋಗ್ಬಿಡಿ. ನೀವು ಸ್ವಂತ ದುಡಿತಾ ಇದ್ದರೆ ಹಂಗನ್ಬಿಟ್ಟು ಈಸ್ಕೊಳ್ಳೋದು ತಪ್ಪ ಸೌಂದರ್ಯ ಅಂದರೆ ಖಂಡಿತ ಇಲ್ಲ. ಸ್ವಲ್ಪ ಖರ್ಚು ಮಾಡಿ, ಈ ಥರ ಇಷ್ಟು ಅನ್ವಾಂಟೆಡ್ ಆಗಿ ಮಾಡಬೇಡಿ. ನೀವು ಜಾಸ್ತಿ ದುಡಿತಾ ಇದ್ದೀರಾ, ನಮಗೇನು ಕಮಿಟ್ಮೆಂಟ್ಸ್ ಇಲ್ಲ, ತೊಗೋಬೋದು ಅಂದರೆ ಯು ಕ್ಯಾನ್ ಗೋ ಹೆಡ್. ಸೊ ಹಾಗಾಗಿ ಆಮೇಲೆ ನಾನಂತೂ ನ್ಯೂ ಇಯರ್ಗೆ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನೆಲ್ಲ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ವ್ಲಾಗ್ ನೋಡ್ತಾರೆ. ಇದೂ ಅಷ್ಟೇ, ಇದು ಕುರ್ತಾ ಚೆನ್ನಾಗಿದೆ. ಹಾ ಎಷ್ಟು ಸಾಫ್ಟಾಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಒಂಥರ ಕಲರ್ ತೋರಿಸ್ತೀನಿ. ತುಂಬ ರಿಚ್ಚಾಗಿ ಕಾಣತ್ತಿದ್ದು ಕಲರ್ ನೋಡಿ. ಈ ಥರ ಸೀಕ್ವೆನ್ಸ್ ವರ್ಕ್ ಎಲ್ಲ ಬಂದಿದೆ ಇದರಲ್ಲಿ. ಕ್ಲಾತ್ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ MRP ಎಷ್ಟು ಗೊತ್ತಾ ನೋಡಿ, ಆಲ್ಮೋಸ್ಟ್ 5,000 ರೂಪಾಯಿ. ಇದು ಆಫರಲ್ಲಿ. ಇದು ಕುರ್ತಾ ಈ ಥರ ಬರುತ್ತೆ ಡ್ಯುಯಲ್ ಟೋನಲ್ಲಿ. ಇದು ಬಂದು ಅದರದ್ದು, ಇದು ಆ್ಯಕ್ಚುಲಿ ಕಾರ್ಡ್ ಸೆಟ್ ಥರ. ಎಷ್ಟು ಚೆನ್ನಾಗಿದೆ. ಕೆಳಗಡೆ ಈ ಥರ ಡ್ಯುಯಲ್ ಟೋನ್ ಅಂದರೆ ಟೋನು, ಡ್ಯುಯಲ್ ಅಲ್ಲ, ಒಂದು ಇದೊಂದು ಲೈಟ್ ಕಲರ್, ಇದೊಂದು ಥರ ಮಿಕ್ಸ್ಡ್ ಟೋನ್ಡ್ ಕಲರಲ್ಲಿ ಬಂದಿದೆ. ಚೆನ್ನಾಗಿದೆ ಈ ಥರ ಕುರ್ತಾ. ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದೇನೋ ದೊಡ್ಡ ಪಾರ್ಸೆಲ್ ಬಂದಿದೆ. ಇದೇ ಬಂದಿದೆ. ಇದೆಲ್ಲ ಬಾಟಾದು ಫುಟ್ವೇರ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಚೆನ್ನಾಗಿದೆಯಾ? ನಂಗೆ ಕುರ್ತಾಸ್ಗೆಲ್ಲ ಹಾಕೊಂಡಾಗ ಈ ಥರ ಫ್ಲ್ಯಾಟ್ಸ್ ಹಾಕೋಕ್ಕೆ ಇಷ್ಟ. ಹೀಲ್ಸ್ ಎಲ್ಲ ಹಾಕೊಂಡ್ರೆ ನಂಗೆ ಕಂಫರ್ಟಬಲ್ ಇರೋಲ್ಲ. ಹಾಗಾಗಿ ಸೊ ಈ ಥರದ ಒಂದು ಪ್ಯಾರು. ಆ್ಯಕ್ಚುಲಿ ಇದು 3rd ಟೈಮ್ ಸೇಮ್ ಪೀಸ್, 3rd ಟೈಮು 4th ಟೈಮು ತೊಗೊಳ್ತಾ ಇರೋದು. ನಾನು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀನಿ ನಾನು ಬಾಟಾ ಎಲ್ಲ. ಇದಂತೂ ನೀವು ನನ್ನ ಕೋವಿಡ್ ಟೈಮ್ ಬ್ಲಾಗ್ಸಲ್ಲಿ ನೋಡಿದ್ರೆ ಚಪ್ಪಲ್ನ ಅಬ್ಸರ್ವ್ ಮಾಡ್ತೀರಾ. ಅವಾಗಿಂದನೂ ಇದು 3rd ಪೇರ್ ನಾನು ತೊಗೊಂಡಿರೋದು. ಕಿತ್ತೋದಾಗ ಸೇಮ್ ಆರ್ಡರ್ ಮಾಡ್ಕೊಳ್ತೀನಿ. ಬಿಕಾಸ್ ನನಗೆ ಇಷ್ಟ ಆಯ್ತು ಥರದ್ದು. ಹಾಗಾಗಿ ನೋಡಿ, ಇಂಡಿಯನ್ ಕುರ್ತಾಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೆಲವೊಂದು ಸ್ಯಾಂಡಲ್ಸೂ ಆರ್ಡರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ಮಾತ್ರ ನಮ್ಮದು ಮೆಂಬರ್ಶಿಪ್ ಇರೋದ್ರಿಂದ ನೆಕ್ಸ್ಟ್ ಡೇನೇ ಡೆಲಿವರಿ ಆಗುತ್ತೆ. ಅವೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಇದು ನಮ್ಮ ಅತ್ತೆಗೆ ಫ್ರೆಂಡ್ಸ್. ಇದು ಡಾಕ್ಟರ್ ಚಪ್ಪಲ್ ಅಂತಾರಲ್ವಾ, ಹೆಲ್ದಿ ಫಿಟ್ ಬ್ರ್ಯಾಂಡ್ದು. ಚೆನ್ನಾಗಿದೆ. ನಮ್ಮ ಅತ್ತೆಗೆ ಈ ಥರನೇ ಲಿಪ್ಸ್ಟಿಕ್ ಎಲ್ಲ ಆಯಿತು. ನಮ್ಮ ಅತ್ತೆಗೆ ಈ ಥರನೇ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಮುಂದೆಗಡೆ ಈ ಥರ ನೇಲ್ಗೆ ಪಟ್ಟಿ ಬರೋ ಅಂಥದ್ದು. ಸೊ ಇದು ಬಂದು ಡಾಕ್ಟರ್ ಚಪ್ಪಲ್. ಚೆನ್ನಾಗಿದೆ, ಹೆಲ್ದಿ ಫಿಟ್. ಇದು 900 ಅನಿಸುತ್ತೆ, 900 ರುಪೀಸ್. ಚೆನ್ನಾಗಿದೆ. ಇದು ಆಫರಲ್ಲಿತ್ತು. ಹಾಗಾಗಿ ಇದು ಹೆಂಗೆ ತೋರ್ಸೋದು ಚಪ್ಪಲಿಗಳು ಗೊತ್ತಾಗ್ತಿಲ್ಲ. ಓಕೆ, ಲೈಕ್ ದಿಸ್. ಇದು ನಮ್ಮ ಅತ್ತೆಗೋಸ್ಕರ ತೊಗೊಂಡೆ. ಆಮೇಲೆ ನಮ್ಮ ಮಮ್ಮಿಗೋಸ್ಕರ ತೊಗೊಂಡಿಲ್ಲ ಸೌಂದರ್ಯ ನೀವು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಡಿ. ನಮ್ಮ ಮಮ್ಮಿಗೆ ಯಾವ್ದು ಬೇಕೋ ಅವರಲ್ಲೇ ತೊಗೊಳ್ತಾರೆ. ನಮ್ಮ ಅತ್ತೆಗೆ ಏನಂದರೆ ಈ ನಾರ್ಮಲ್ ಚಪ್ಪಲೆಲ್ಲ ಹಾಕಿದ್ರೆ ಆಗಲ್ಲ, ಅವ್ರಿಗೆ ಶುಗರ್ ಇರೋದ್ರಿಂದ ತುಂಬ ಕಾಲು ಉರಿ ಎಲ್ಲ ಬರುತ್ತೆ. ಹಾಗಾಗಿ ಅವರು ಡಾಕ್ಟರ್ ಚಪ್ಪಲ್ಲೇ ಯೂಸ್ ಮಾಡೋದು. ಹಾಗಾಗಿ ಹಂಗೆ ನಾನು ಆರ್ಡ್ರ್ ಮಾಡ್ಕೊಳ್ತಾ ಇದ್ನಲ್ಲ, ಚೆನ್ನಾಗಿದೆ, ಆಫರಲ್ಲಿದೆ, ಬೇಕಾಗುತ್ತೆ ಅಂದರೆ ಕೊಡಿಸು ಅಂತಂದರು. ಹಾಗೆಯೇ ಮೊನ್ನೆ ರಿಟೈರ್ ಎಲ್ಲ ಆದ್ರಲ್ಲ ನಮ್ಮತ್ತೆ. ಸೊ ರಿಟೈರ್ಮೆಂಟ್ ಕತೆ ಮೊನ್ನೆ ಹೇಳಿಲ್ವಲ್ಲ, ರಿಟೈರ್ ಆದ್ರೂ 2 ಇಯರ್ಸ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇತ್ತು. ಸೊ ಹಾಗಾಗಿ ನಮ್ಮ ಅತ್ತೆ ಡಿಸೈಡ್ ಮಾಡಿದ್ರು, ನಾನು ಮನೇಲಿ ಕೂತ್ಕೊಂಡು ಏನೂ ದಬ್ಬಾಕೋದಿಲ್ಲ, ಸುಮ್ಮನೆ ಸೋಂಬೇರಿ ಆಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಅಂತ. ನನಗೂ ಓಕೆ ಅನ್ನಿಸ್ತು. ಇಷ್ಟು ವರ್ಷ ಕೆಲಸ ಮಾಡಿ ಮನೇಲಿರಬೇಕು ಅಂದರೆ ಕಷ್ಟ.
ಸೊ ಆ ಡೆಲಿವರಿ ಟೈಮಲ್ಲಿ ಮನೇಲಿದ್ದು ನಾನು ಒಂಥರ ಹುಚ್ಚಿ ಥರ ಹೋಗಿತ್ತು ನನ್ನ ಮೈಂಡ್. ಏನಪ್ಪ ಇದೆ ಗೋಡೆಗಳು ಇದೆಲ್ಲ. ಹಂಗೆ ಅವ್ರು ಇಷ್ಟು ವರ್ಷ ಕೆಲಸ ಮಾಡಿ ಮನೇಲಿರ್ಬೇಕಂದ್ರೆ ಕಷ್ಟ ಅಲ್ಲ. ಹಾಗಾಗಿ ಇನ್ನೂ 1-2 ವರ್ಷ ಇದೆ. ಅವ್ರಿಗೆ ಎಷ್ಟು ದಿವಸ ಹೋಗಬೇಕು ಅಂತ ಅನ್ಸುತ್ತೋ ಅಷ್ಟು ದಿವಸ ಹೋಗಲಿ. ನಮ್ಮ ಒಂದು ಏನೂ ಇಲ್ಲ, ರೆಸ್ಟ್ರಿಕ್ಷನ್ಸ್ ಥರದ್ದೆಲ್ಲ ಏನೂ ಇಲ್ಲ. ರೂಪೇಶು ಏನಿಲ್ಲ, ನಾವು ಏನಿಲ್ಲ, ಅವ್ರ ಇಷ್ಟ. ಇವಾಗ ನನಗೂ ನಮ್ಮ ಅತ್ತೆ ಏನು ಕೇಳಲ್ಲ, ನೀನು ಎಲ್ಲಿ ಹೋಗ್ತೀಯ, ಎಲ್ಲಿಗೆ ಬರ್ತೀಯಾ. ನೀವು ನಂಬ್ತೀರಾ, ಇಲ್ಲಿವರೆಗೂ ಆಲ್ಮೋಸ್ಟ್ 9 ಇಯರ್ಸ್ ಆಯಿತು. 9 ಇಯರ್ಸಿಂದನೂ ನಿನ್ನ ಸ್ಯಾಲ್ರಿ ಎಷ್ಟು ಅಂತ ಒಂದು ದಿವಸನೂ ನಮ್ಮ ಅತ್ತೆ ನನ್ನ ಕೇಳಿಲ್ಲ. ನಾವು ಅವ್ರನ್ನ ಕೇಳಲ್ಲ. ದಟ್ಸ್ ಅವ್ರ ಮೆಚ್ಯೂರಿಟಿ. ನಿಮ್ಮ ಬಾಂಡಿಂಗ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಸೌಂದರ್ಯ ಅಂತ. ನಾನು ತುಂಬ ಖುಷಿ ಪಡ್ತೀನಿ ಆ್ಯಕ್ಚುಲಿ. ಎಷ್ಟು ಅದೃಷ್ಟ ಮಾಡಿದ್ದು ಇಂಥ ಅತ್ತೆ ಪಡೆಯೋಕ್ಕೆ. ನೀವು ನಂಬ್ತೀರೋ ಬಿಡ್ತೀರೋ, ಇವಾಗಲೂ ನಾನು ಒಂದೊಂದ್ಸಲ 10 ಗಂಟೆಗೆ ಇದ್ದರೆ ಕಾಫಿ ಎತ್ಕೊಂಬಂದು ಕೊಡ್ತಾರೆ. ಯಾರು ಈ ಕಾಲದಲ್ಲಿ ಅಂಥ ಅತ್ತೆಗಳು ಸಿಗ್ತಾರೆ ಹೇಳಿ. ಸೊ ಅದೇ ರೀತಿ ನಾನು ನೋಡ್ಕೊಳ್ತಾ ಇದ್ದೀನಿ, ಅದೇ ರೀತಿ ಅವರು ಇದ್ದಾರೆ. ಟಚ್ ವುಡ್ ಯಾರ್ದು ಕಣ್ಣು ಬೀಳದೆ ಇರಲಿ ಅಂತ ಅನಿಸುತ್ತೆ. ಏನೇ ಬಿದ್ರೂ ಎಂಡ್ ಆಫ್ ದ ಡೇ ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಮ್ಯಾಟ್ರ್ ಆಗೋದು, ಅಷ್ಟೇ. ಸೊ ಬನ್ನಿ, ಇನ್ನೂ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ. ಬ್ಯಾಂಕ್ ಹತ್ರ ಹೋಗಿ ಕೆಲವೊಂದು ಕೆಲಸ ಇತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಯದುವೀರ್ನ ಕರ್ಕೊಂಡು ಬಂದು ನಾನು ಕೈ ಕಾಲು ಮಕ್ಕ ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಅಂಟಿಸಿದ್ದೆ. 2 ದೀಪ ಮೇಲೆ ಆರೋಗ್ಬಿಟ್ಟಿದೆ ನೋಡಿ, ಕೆಳಗಡೆದು ಮಾತ್ರ ಇದೆ. ಅವ್ರಿಗೂ ಉರಿಯುತ್ತೆ ಅದು ಕೆಳಗಡೆ ಇರೋದ್ರಲ್ಲಿ. ಸೊ ದೇವ್ರ ಸಾಮಾನೆಲ್ಲ ಏನೂ ತೊಳೆದಿಲ್ಲ, ನಾಳೆ ತೊಳಿಬೇಕು. ನಾಡಿದ್ದು ಗುರುವಾರ ಬಂದು ಘಾಟಿ ಷಷ್ಠಿಗಲ್ವಾ. ಸೊ ಅವತ್ತು ಸ್ವಲ್ಪ ಗ್ರ್ಯಾಂಡ್ ಪೂಜೆ ಇರುತ್ತೆ, ಅದಕ್ಕೆ ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತೇನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಹಂಗೆ ಪೂಜೆ ಅನ್ನೋದನ್ನು ಮಾಡಿಬಿಟ್ಟೆ. ಆ್ಯಂಡ್ ಊಟಕ್ಕೆ ನಮ್ಮತ್ತೆ ತಿಳಿ ಸಾರು ಮಾಡಿದರು, ತಿಳಿ ಬೇಳೆ ಸಾರು. ರೈಸು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಬದನೆಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಇತ್ತು. ಸೊ ಅದನ್ನೇ ತಿನ್ಕೊಂಡ್ವಿ. ಆ್ಯಂಡ್ ಈಗ ರೂಪೇಶು ಅವರಪ್ಪ ಶಾಪಿಂಗ್ ಹೋಗಿದ್ದಾರೆ. ಇನ್ನೇನು ಬಂದುಬಿಡ್ತಾರೆ ಇನ್ನೊಂದು 10 ನಿಮಿಷದಲ್ಲಿ. ಹಾಗಾಗಿ ಯದುವೀರ್ಗೋಸ್ಕರ ಅವರಪ್ಪ ಚಿಕನ್ ಬುಕ್ ಮಾಡಿ, ಅವ್ನ ಫೇವ್ರೇಟ್ ಆಯಿತಾ ಒಂದು ಕಡೆಯಲ್ಲಿ. ಸೊ ಅದರಲ್ಲಿ ಆಲ್ರೆಡಿ ಬುಕ್ ಮಾಡಿರೋದು ಇವಾಗ ಬಂತು. ಬರೋವಾಗ ಅವನು ನನಗೆ ಪರ್ಸಿಮ ಒಂದು ಫ್ರೂಟ್ ಬೇಕು ಅಂತ ಕೇಳ್ತಿದ್ದ. ಸೊ ಅದು ಕೂಡ ಆರ್ಡರ್ ಮಾಡಿದೆ, ಬನ್ನಿ ತೋರಿಸ್ತೀನಿ. ಇದು ರೂಪೇಶ್ ಆರ್ಡರ್ ಮಾಡಿದ್ದದು ಚಿಕನ್. ಇದು ನಾನು ಆರ್ಡರ್ ಮಾಡಿಕೊಂಡೆ ಇವಾಗ ಬ್ಲಿಂಕಿಟಲ್ಲಿ. ಯದುವಿಗೆ ಈ ಫ್ರೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆಲ್ಲ ಈ ಫ್ರೂಟ್ ಇಷ್ಟ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಈ ರೀತಿ ಇರುತ್ತೆ ಫ್ರೂಟು. ಸೊ ಇದು ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ. ಯದುವೀರ್ಗೆ ಫೇವ್ರೆಟ್. ಸೊ ಹಾಗಾಗಿ ಇದೇನಪ್ಪ ಅಂದರೆ ಸೀಸನ್ ಬರೀ ವಿಂಟರಲ್ಲಿ ಮಾತ್ರ ಸಿಗೋದು. ಹಾಗಾಗಿ ಯಾರೆಲ್ಲ ಈ ಫ್ರೂಟ್ನ ಇನ್ನೂ ತಿಂದಿಲ್ಲ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ತಿಂದಿದ್ದೀರಾ ಅಂದರೆ ತಿಂದಿದ್ದೀವಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರೆ ಇದು ಬದನೆಕಾಯಿ ಹಣ್ಣಾಗಿರೋ ಥರ ಕಾಣಿಸುತ್ತೆ, ಆರೆಂಜ್ ಕಲರ್ ಥರ. ಬಟ್ ದಿಸ್ ಈಸ್ ಒಂದು ಫ್ರೂಟ್, ಪರ್ಸಿಮಾನ್ ಅಂತ ನಾನು ಕರಿತೀನಿ. ಬಟ್ ಅದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಐ ಡೋಂಟ್ ನೋ. ಇದು ನಮ್ಮ ಕಂಟ್ರಿ ಫ್ರೂಟ್ ಅಂತೂ ಅಲ್ಲ. ಆಮೇಲೆ ಇದು ಸ್ಟ್ರಾಬೆರೀಸ್ ಆರ್ಡರ್ ಮಾಡಿದ್ದೆ. ಆಲ್ರೆಡಿ ಇದರಲ್ಲಿ ಒಂದು 4-5 ಪೀಸ್ ತಿನ್ಬಿಟ್ಟಿದ್ದೀವಿ. ಆಮೇಲೆ ರೂಪೇಶ್ ಮೊನ್ನೆ ಬ್ಲಿಂಕಿಟಲ್ಲೇ ಅನಿಸುತ್ತೆ ಸ್ವಲ್ಪ ಕಟ್ಟಮಿಟ್ಟ ಇದು ಉಪ್ಪಿನಕಾಯಿ ಬೇಕು ಅಂತ ಅಂದ್ರೆ ಗ್ರ್ಯಾಂಡ್ ಮಾಸ್ ಲೆಮನ್ ಪಿಕಲ್ ಕಟ್ಟಮಿಟ್ಟದ ಆರ್ಡರ್ ಮಾಡಿದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ, ಖಾಲಿನೇ ಆಗಿಬಿಟ್ಟಿದೆ, ಇಷ್ಟೇ ಇದೆ. ಇದರಲ್ಲಿ ಹಬ್ಬ ಬಂದರೆ ನಾನು ಒಂದೇ ಸಲ ತಿಂದಿರೋದು. ಇನ್ನು ಮಿಕ್ಕಿದ್ದೆಲ್ಲ ಯಾರು ಖಾಲಿ ಮಾಡಿರ್ತಾರೆ ಗೊತ್ತಾ? ನಮ್ಮ ಮನೇಲಿ ಪಿಕ್ಕಲ್ಲು ಅಲ್ಲಿದ್ದಾರೆ ನೋಡಿ, ಆ ಮೇಡಮ್ ಖಾಲಿ ಮಾಡಿರ್ತಾರೆ. ಎಷ್ಟಿರುತ್ತೆ ಗೊತ್ತಾ ಪಿಕಲ್ಸ್ ನೋಡಿ. ಇಲ್ಲೊಂದು, ಮತ್ತೆ ಹಂಗೆ ಪಿಕ್ಕಲ್ ರಾಣಿ. ಸೊ ಈ ಥರ ಇತ್ತು. ಇವಾಗ ಯದುವೀರ್ ಬಂದಮೇಲೆ ಚಿಕನ್ ಚಿಕನ್ ತಿನ್ನೋದು. ರೂಪೇಶ್ಗಂತೂ ಈ ಕ್ರಿಸ್ಮಸ್ಗೆ ಎಷ್ಟು ಗಿಫ್ಟ್ ಬಂದಿದೆ, ಎಷ್ಟು ಕೇಕ್ ಬಂದಿದೆ ಅಂದರೆ ಎಷ್ಟು ಚೆನ್ನಾಗೆ ತೋರಿಸ್ತೀನಿ ಬನ್ನಿ. ಈ ಥರದ್ದು 2 ಬಾಕ್ಸ್ ಆಯಿತಾ, ಇನ್ನೊಂದು ಬಾಕ್ಸಲ್ಲಿದೆ ತೋರಿಸ್ತೀನಿ. ಇದು ಲಾಕ್ ಇಲ್ಲಿ ಕ್ಲೋಸ್ ಆಗಿದೆ ನೋಡಿ, ವೆರೈಟೀಸ್ ನೋಡಿ, ಇದು ಕ್ಲೋಸ್ ಆಗಿದೆ. ಇದನ್ನು ಓಪನ್ ಮಾಡಿಲ್ಲ ಆಯಿತಾ. ಇಲ್ಲಿ ರೂಮಲ್ಲಿ ಒಂದಿದೆ, ಬನ್ನಿ ತೋರಿಸ್ತೀನಿ. ನಾನು ಅದ್ರ ಮೇಲೆ ಲ್ಯಾಪ್ಟಾಪ್ ಎಲ್ಲ ಇಟ್ಟಿದ್ದೀನಿ. ಇದು ನನ್ನ ಲ್ಯಾಪ್ಟಾಪ್. ಇದು ಮೊನ್ನೆ ಟ್ರಿಪ್ಗೆ ಹೋಗೋಕ್ಕೆ ಎತ್ಕೊಂಡ್ವಿ ಕೆಳಗಡೆಗೆ. ಸ್ಪೀಕರ್ ಇದು ಅಲ್ಲೇ ಇದೆ, ಈ ಥರ ಬಾಕ್ಸಲ್ಲಿ ಬಂದಿತ್ತು, ಖಾಲಿ ಬಾಕ್ಸ್ ಇದು. ಇದ್ರೊಳಗಡೆ ಏನೇನು ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಅಷ್ಟು ಚೆನ್ನಾಗಿತ್ತು ಗೊತ್ತಾ.
ತೋರಿಸ್ತೀನಿ. ಎಷ್ಟು ಕೇಕ್ ಎಲ್ರಿಗೂ ಕೊಟ್ಬಿಟ್ವಿ. ಕೇಕ್ಸ್ ಎಲ್ಲ ಈ ಥರ ಬಾಕ್ಸುಗಳೆಲ್ಲ ಒಂದಿತ್ತು, ಕಂಟೈನರ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು. ಎಷ್ಟೊಂದು ಬಿಸ್ಕೆಟ್ಸು, ಚಾಕ್ಲೇಟ್ಸು ಇದೆಲ್ಲ ಬಂದಿತ್ತು. ಆತ ఇంకొకటి కేక్ది డబ్బా ఉండే కదా ఇదంతా ఆడకు ఎత్తుకోపోతురా. ಕೇಕ್ಸ್ ಎಲ್ಲ ಬಂದಿತ್ತು. ಆ್ಯಂಡ್ ಇನ್ನೊಂದು ಕೇಕ್ ಇಲ್ಲೇ ಇದೆ ನೋಡಿ, ಎಲ್ರಿಗೂ ನಮ್ಮ ಚಿಕ್ಕಮ್ಮ ಅವ್ರಿಗೆ ಎಲ್ರಿಗೂ ಕೊಟ್ಬಿಡ್ವಿ. ಥರದೊಂದು 4 to 5 ಕೇಕ್ಸ್ ಬಂದಿತ್ತು. ಸೊ ಹಾಗಾಗಿ ಈ ಸಲ ಕೇಕ್ಗೆ ಏನು ಬರ ಇಲ್ಲ. ನಿಮ್ಮ ಕ್ರಿಸ್ಮಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಅತ್ತೆಗೆ ಇವತ್ತು ಪ್ರ್ಯಾಂಕ್ ಮಾಡಿದ್ವಿ, ಗೊತ್ತಾ? ಏನು ಪ್ರ್ಯಾಂಕ್ ಮಾಡಿದ್ವಿ ಅತ್ತೆ? ಅತ್ತೆ ಏನು ಪ್ರ್ಯಾಂಕ್ ಮಾಡಿದ್ವಿ ನಾನು ಯದುವೀರ್ ಸೇರಿಕೊಂಡು? ಏನಾಯಿತು ಅಂದರೆ, ಇದು ಬ್ಲಷ್ ಬಂತಲ್ಲ ಫ್ರೆಂಡ್ಸ್, ಸಾರಿ, ಇದು ಬ್ಲಷ್ ಬಂತಲ್ಲ, ಇಲ್ಲಿ ಟ್ರೈ ಮಾಡೋಣ ಅಂತ ನಾನು ಹಾಕೋತಾ ಇದ್ದೆ. ಯದುವೀರ್ ನನಗಾಕು ಅಂತ ಸರಿ ಅಂತ ಅವ್ನಿಗೆ ಹಾಕಿದ್ರೆ ನೋಡಿದ್ರೆ ಇಡ್ಡಾಗ್ಬಿಟ್ಟಿದೆ. ನಾನು ಯದುವೀರ್ ಹೋಗು ಮಮ್ಮಿ ಹೊಡೆದಿದೆ ಅಂತ ಹೇಳು ಅಂತ ಅಂದರೆ ಹೋಗ್ಬಿಟ್ಟು ಅವ್ನು ಹಂಗೆ ಹೇಳಿದ್ರೆ ನಮ್ಮ ಅತ್ತೆ ನನಗೆ ಹೆಂಗೆ ಬೈತಾ ಇದ್ದಾರೆ ಗೊತ್ತಾ? ನೀನು ಹೊಡಿಯೋದೆಲ್ಲ ಇಟ್ಕೊಬೇಡಮ್ಮ, ಹೊಡಿದ್ರೆ. ಹಲೋ ಹೇಳಪ್ಪ. ಈ ವ್ಲಾಗ್ ಮಾಡ್ತಾ ಇದ್ದೆ. ಹಾಂ ಬಂತು. ಚಿಕನ್ನಾ? ಬಂದಿದೆ ಬನ್ನಿರಿ. ಬಂದಿದೆ ಬನ್ನಿ. ಬೈತಾ ಇದ್ದಾರೆ, ನೀನು ಅಲ್ಲೆಲ್ಲ ಹೊಡಿಬಾರ್ದಮ್ಮ, ಹೊಡಿಯಂಗಿದ್ರೆ ಕಾಲ್ಗೆ ಹೊಡಿ ಅಂತ ಎಲ್ಲ ಚೆನ್ನಾಗಿ ಪ್ರ್ಯಾಂಕ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಈ ಕಡೆನೂ ಹೊಡೆದಿದ್ಯಾ ನೀನು, ಈ ಕಡೆನೂ ಹೊಡೆದಿದ್ಯಾ? ಅಲ್ಲ ಅತ್ತೆ, ನಿಮ್ಮಮ್ಮಗೆ ಹಿಂಗೆ ಹಾಕೊಂಬಂದಿರೋದು, ನೀವು ಬೈಬೇಡಿ ನನಗೆ ಅಂತ ಅಂದೆ. ಆ ಥರ ಒಂದು ಚಿಕ್ಕ ಪ್ರ್ಯಾಂಕ್ ಆಯಿತು. ಇವಾಗ ಬರ್ತಾ ಇದ್ದಾರಂತೆ ನಮ್ಮ ಹಸ್ಬೆಂಡು. ಸೊ ಬಂದಮೇಲೆ ಚಿಕನ್ ಬ್ಯಾಟಿಂಗ್ ಮಾಡಿಬಿಟ್ಟು ಹೋಗಿ ಹಚ್ಚಿ ಮಾಡಿಬಿಟ್ರೆ ಆಯ್ತು ಇವತ್ತಿನ ವ್ಲಾಗ್. ನಾಳೆ ತಿರ್ಗಾ ಸೈಟ್ಗೆ ಹೋಗಬೇಕು. ಅಪ್ಪ ಎಷ್ಟು ಕೆಲಸ ಇದೆ ನಾಳೆ ಅಂದರೆ ಏನು ಮಾಡೋದು, ಮಾಡಲೇಬೇಕಲ್ಲ ಫ್ರೆಂಡ್ಸ್. ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡಿ. ಎಲ್ಲೋಗಿದ್ರಪ್ಪ ಶಾಪಿಂಗ್ಗೆ? ಹಾಂ ಶಾಪಿಂಗ್ ಹೋಗಿದ್ರಾ? ಏನಂತಂದ್ರಿ? ನೋಡಿ ನನಗಿದು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಯಾವುದರಿಂದ ತರಿಸೋದು? ಯಾವ್ದು ಮಾಮ ಇದು ರೆಸ್ಟೋರೆಂಟು? ಯಾವಾಗಲೂ ಇದರಲ್ಲಿಂದ ಆರ್ಡರ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೋಡು ಚೆನ್ನಾಗಿದೆ. ತಿನ್ನೋದು ಏನು ಪೀಸು?